ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ನೀವು ಫುಲ್ ಡೇ ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಉದ್ಯೋಗದ ವಿಷಯದಲ್ಲಿ ಒಳ್ಳೆ ವಾರ್ತೆಯನ್ನ ಕೇಳ್ತೀರಾ. ಇನ್ನು ಮಿತ್ರರ ಔದಾರ್ಯ ಬುದ್ಧಿ ನಿಮ್ಗೆ ಒಳ್ಳೇದ್ ತರಿಸುತ್ತೆ. ಇನ್ನು ಆರ್ಥಿಕ ಅಭಿವೃದ್ಧಿಯಿಂದ ಯಶಸ್ಸನ್ನ ಕಾಣ್ತೀರಾ. ವೃಷಭ ರಾಶಿಯವರಿಗೆ ಇವತ್ತು ವ್ಯವಹಾರದಲ್ಲಿ ಹೊಸ ಯೋಜನೆ ಪ್ರಾರಂಭಿಸುವ ಸಾಧ್ಯತೆ ಇದೆ ಅಥವಾ ಹೊಸ ಉದ್ಯೋಗವೊಂದನ್ನ ಪ್ರಾರಂಭಿಸ್ತೀರಾ. ಇನ್ನು ಹತ್ತಿ ಬಟ್ಟೆ ವ್ಯಾಪಾರದಿಂದ ಅಧಿಕ ಲಾಭವನ್ನ ಹೊಂದಿರ್ತೀರಾ. ಮಿಥುನ ರಾಶಿಯವರಿಗೆ ಇವತ್ತು ಗಣಿಗಾರಿಕೆ ಕಲ್ಲು ಕೆಲಸ ಮಾಡೋರ್ಗೆ ಬೇಡಿಕೆ ಹೆಚ್ಚಿರುತ್ತೆ, ಹಾಗೆ ಉತ್ತಮ ಆದಾಯ ಕೂಡ ದೊರಕತ್ತೆ. ಸರ್ಕಾರದಿಂದ ಬರಬೇಕಾದ ಸಹಾಯಧನ ದೊರಕುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಸಂಭ್ರಮಿಸ್ತೀರಾ. ಕಟಕ ರಾಶಿಯವರಿಗೆ ಇವತ್ತು ಉದ್ಯೋಗದಲ್ಲಿ ಪ್ರಗತಿ, ಬಟ್ಟೆ ಶೃಂಗಾರ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ, ಪ್ರಸಾದನ ಕಲಾವಿದರಿಗೆ ಹೆಚ್ಚಿನ ಆದಾಯ. ಇನ್ನು ಮಹಿಳಾ ರಾಜಕಾರಣಿಗಳಿಗೆ ಜನಗಳ ಬೆಂಬಲದೊಂದಿಗೆ ಗೌರವ ಪ್ರಾಪ್ತವಾಗುತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ನಿವೇಶನ ಅಥವಾ ಭೂಮಿ ಖರೀದಿ ಸಾಧ್ಯತೆ ಇದೆ. ಪತ್ರ ವ್ಯವಹಾರ ನಡೆಸುವಾಗ ಯೋಚನೆ ಮಾಡಿ ಮುಂದುವರೆದ್ರೆ ಒಳ್ಳೆಯದು. ಇನ್ನು ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ಕನ್ಯಾ ರಾಶಿಯವರಿಗೆ ಇವತ್ತು ಸ್ಟೀಲ್, ಕಬ್ಬಿಣ ಮುಂತಾದ ಲೋಹಗಳ ವ್ಯಾಪಾರಸ್ಥರಿಗೆ ವಿಶೇಷ ಲಾಭ. ಇನ್ನು ಒಂದು ಇಂಪಾರ್ಟೆಂಟ್ ಕೆಲಸದ ನಿಮಿತ್ತ ದೂರದ ಪ್ರಯಾಣ ಮಾಡಬೇಕಾಗತ್ತೆ. ಮಂಗಳ ಕಾರ್ಯಗಳ ಸಲುವಾಗಿ ಮಾತುಕತೆ ನಡೆಸ್ತೀರಾ. ವಿದ್ಯಾರ್ಥಿಗಳಿಗೆ ಅತಿಯಾದ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗೋ ಸಾಧ್ಯತೆ ಇರುತ್ತೆ. ತಾಳ್ಮೆ ಮತ್ತು ಬುದ್ಧಿಮತ್ತೆಯಿಂದ ಯಶಸ್ಸನ್ನ ಹೊಂದಿರ್ತೀರಾ. ಆಹಾರ ಧಾನ್ಯಗಳ ವ್ಯಾಪಾರಸ್ಥರಿಗೆ ಅಧಿಕ ಆದಾಯ ದೊರಕತ್ತಿವತ್ತು. ವೃಶ್ಚಿಕ ರಾಶಿಯವರಿಗೆ ಇವತ್ತು ಕ್ರೀಡೆ ಹಾಗೂ ಮುಂತಾದ ಸ್ಪರ್ಧೆಯಲ್ಲಿ ಭಾಗವಹಿಸೋರ್ಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಕಂಡುಬರುತ್ತೆ. ಉಪಾಧ್ಯಾಯರು, ಉಪನ್ಯಾಸಕರು ಮುಂತಾದ ಗಣ್ಯರುಗಳಿಗೆ ಸನ್ಮಾನ ಗೌರವಗಳು ಪ್ರಾಪ್ತಿಯಾಗತ್ತೆ. ಧನುರಾಶಿಯವರಿಗೆ ಇವತ್ತು ಸ್ಥಿರಾಸ್ತಿಯನ್ನ ಖರೀದಿ ಮಾಡೋ ಸಾಧ್ಯತೆ ಇದೆ. ವಿದ್ಯುತ್, ಬೆಂಕಿ ಮುಂತಾದವುಗಳ ಜೊತೆ ಕೆಲಸ ಮಾಡೋರು ಅತ್ಯಂತ ಜಾಗರೂಕರಾಗಿದ್ರೆ ನಿಮ್ಗೆ ಒಳ್ಳೇದು. ವಿವಿಧ ಮೂಲಗಳಿಂದ ಆದಾಯ ಅಂತೂ ಹರಿದು ಬರುತ್ತೆ. ಮಕರ ರಾಶಿಯವರಿಗೆ ಇವತ್ತು ವೈದ್ಯ ವೃತ್ತಿಯಲ್ಲಿರೋರ್ಗೆ, ವಾಣಿಜ್ಯ ಬೆಳೆಗಳ ದಲ್ಲಾಳಿಗಳಿಗೆ ಉತ್ತಮ ಆದಾಯ ದೊರಕತ್ತೆ. ಇನ್ನು ಅರಣ್ಯ ಅಧಿಕಾರಿಗಳಿಗೆ ಅನಿರೀಕ್ಷಿತ ವರಮಾನ ದೊರಕತ್ತೆ. ಇನ್ನು ಕ್ರೀಡಾಪಟುಗಳಿಗೆ ಯಶಸ್ಸು ದೊರಕತ್ತೆ. ಕುಂಭ ರಾಶಿಯವರಿಗೆ ಇವತ್ತು ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ತೀರಾ ಮತ್ತು ಖ್ಯಾತಿಯನ್ನ ಹೊಂದಿರ್ತೀರಾ. ಮಕ್ಕಳಿಗೆ ಅದೃಷ್ಟ ಒದಗಿ ಬರುತ್ತೆ. ಷೇರುಪೇಟೆ ವಹಿವಾಟುದಾರರಿಗೆ ವ್ಯವಹಾರದಲ್ಲಿ ಹೆಚ್ಚಳವಾಗೋ ಸಾಧ್ಯತೆ ಇದೆ. ದಿನದ ಅಂತ್ಯದಲ್ಲಿ ಶುಭ. ಕೊನೆಯದಾಗಿ ಮೀನರಾಶಿಯವರಲ್ಲಿ ಇವತ್ತು ದೊಡ್ಡ ದೊಡ್ಡ ಸಾಹಸ ಕಾರ್ಯಗಳಿಗೆ ನೀವು ಕೈ ಹಾಕ್ತೀರಾ. ಇನ್ನು ಖರೀದಿ ವ್ಯವಹಾರದಲ್ಲಿ ತೊಡಕುಂಟಾಗತ್ತೆ. ದುಂದು ವೆಚ್ಚ ಭರಿಸಬೇಕಾಗತ್ತೆ. ಮನೆಯವರೊಂದಿಗೆ ವಿರಸ ಉಂಟಾಗೋ ಸಾಧ್ಯತೆ ಇರುತ್ತೆ. ಆದಷ್ಟು ತಾಳ್ಮೆಯಿಂದ ಇದ್ರೆ ನಿಮ್ಗೆ ಒಳ್ಳೇದು. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ. ನಗ್ನಗ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ನಾವು ನಿಮ್ಗೆ ಇವತ್ತು ಫುಲ್ ಡೇ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಮಿಸ್ ಮಾಡಬೇಡಿ. ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ಸ್ ಎ ಲಾಟ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್.